ಕೇದಾರ್ನಾಥ್ ಈ ಪುಣ್ಯ ಸ್ಥಳವನ್ನು ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕು ಅನ್ನೋ ಅನೇಕರ ಕನಸು. ಈ ಸ್ಥಳಕ್ಕೆ ಇರುವ ಪೌರಾಣಿಕ ಹಿನ್ನೆಲೆ ಮತ್ತು ಈ ಜಾಗಕ್ಕೆ ತಲುಪುವುದಕ್ಕೆ ಪಡೋ ಹರಸಾಹಸ. ಬನ್ನಿ, ಕರ್ನಾಟಕದಿಂದ ನಾವು ಕೇದಾರ್ನಾಥ್ ಬದ್ರಿನಾಥ್ ಹೋಗಿ ಬಂದಿದ್ದೀವಿ. ನನ್ನ ಅನುಭವಗಳು ನಿಮ್ಮ ಜೊತೆ ಹಂಚ್ಕೊಳ್ತೀನಿ, ಕೇಳ್ರಿ. ಈ ಯಾತ್ರೆ ಪರಿಪೂರ್ಣವಾಗಿ ಕೈಗೊಳ್ಳಬೇಕಾಗಿರುವುದು ಎರಡು ಮುಖ್ಯವಾದ ವಿಷಯ. ಒಂದು ಭಾಷೆ, ಮತ್ತೊಂದು ಬೇಕಾದಷ್ಟು ಹಣ. ಕರ್ನಾಟಕದಿಂದ ನೇರವಾಗಿ ರಿಷಿಕೇಶ್ಗೂ ಟ್ರೈನ್ ಇದೆ, ಇಲ್ಲ ಅಂದ್ರೆ ಕರ್ನಾಟಕದಿಂದ ದೆಹಲಿಗೂ ತಲುಪಬಹುದು. ಅಲ್ಲಿಂದ ರಿಷಿಕೇಶ್ಗೆ ಟ್ರೈನ್ ಅಥವಾ ಬಸ್ ಮುಖಾಂತರ ತಲುಪಬಹುದು. ಟ್ರೈನ್ ಆದ್ರೆ 6 ರಿಂದ 8 ಅವರ್ ಆಗುತ್ತಾ, ಬಸ್ ಆದ್ರೆ 4 ಅವರ್ನಾಗೆ ಆಗುತ್ತ. ನೀವೇನಾದ್ರೂ ರಿಷಿಕೇಶ್ಗೆ ಮಧ್ಯಾಹ್ನ 4-5 ಗಂಟೆ ನಂತರ ತಲುಪಿದಿರಿ ಅಂತಂದ್ರೆ ಅವತ್ತು ಅಲ್ಲೇ ಸ್ಟೇ ಮಾಡಿ. ಅಲ್ಲಿ ಗೌರ್ಮೆಂಟ್ ರೂಮ್ಗಳು ಸಿಗ್ತವ. ನಿಮ್ಮ ಬಜೆಟ್ ಅನುಗುಣವಾಗಿ ನೀವು ಅಕೊಮೊಡೇಟ್ ಆಗ್ಬಹುದು. ರಿಷಿಕೇಶ್ನಿಂದ ಆದಷ್ಟು ಬೆಳಗ್ಗೆ ಹೊರಡೋದು ಉತ್ತಮ. ಅಂದ್ರೆ ಬೆಳಗ್ಗೆ 4 ಗಂಟೆ ಒಳಗಡೆ ಉತ್ತಮ. ಯಾಕಂದ್ರೆ ಈ ಬೆಟ್ಟ ಗುಡ್ಡ ರಸ್ತೆಗಳು ಕಡಿದಾಗಿರುವುದರಿಂದ ದಿನದಲ್ಲಿ 2 ಬದಿ ವಾಹನಗಳು ಓಡಾಡ್ತಾ ಇರ್ತಾವ. ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಜಲ್ದಿ ಹೊರಟ್ರೆ ಜಲ್ದಿ ತಲುಪಬಹುದು. ರಿಷಿಕೇಶ್ನಿಂದ ನೀವು ಪ್ರೈವೇಟ್ ಜೀಪ್ಗಳು ಬಾಡಿಗೆ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಂತಂದ್ರೆ ಸರ್ಕಾರಿ ಬಸ್ಗಳನ್ನು ಹೋಗ್ಬೋದು. ರಿಷಿಕೇಶ್ನಿಂದ ಸೋನ್ ಪ್ರಯಾಗ್ ಒಬ್ರಿಗೆ 500 ರೂಪಾಯಿ ತಗೋತಾರ. ಗೌರ್ಮೆಂಟ್ ಬಸ್ ಅಲ್ಲಿ ಸೋನ್ ಪ್ರಯಾಗ್ ನಲ್ಲಿ ನೀವು ಡ್ರಾಪ್ ಆದ ನಂತರ ಅಲ್ಲಿ ರೂಮ್ ಮಾಡಿ ನಿಮ್ ಲಗೇಜ್ಗಳು ಅಲ್ಲೇ ಇಟ್ಟು ಅಲ್ಲಿಂದ ಗೌರಿಕುಂಡ್ಗೆ ಜೀಪ್ಗಳು ಹೋಗ್ತಾ ಇರ್ತಾವ. ಅಲ್ಲಿಂದ ಒಬ್ರಿಗೆ 50 ರೂಪಾಯಿ ತಗೋತಾರ. ನಮ್ಮ ಅಸಲಿ ಕಾಲ್ನಡಿಗೆ ಗೌರಿಕುಂಡದಿಂದ ಸ್ಟಾರ್ಟ್ ಆಗುತ್ತೆ. ಈ ಕೇದಾರ್ನಾಥ್ ಟ್ರಕ್ ಇದೆಯಲ್ಲ, ನನ್ನ ಪ್ರಕಾರ ಇದನ್ನು ನಾವು ದೈಹಿಕವಾಗಿ ಅಷ್ಟು ಟ್ರಕ್ ಅನ್ನೋದು ಅದು ಬಿಟ್ರೆ ದಾರಿ ಉದ್ದಕ್ಕೂ ಲೈಟ್ಗಳಿವೆ, ಅಲ್ಲಲ್ಲಿ ಹೋಟೆಲ್ಗಳಿವೆ, ನಮ್ಮಂಗ್ ನಡ್ಕೊಂಡು ಬರೋರು ಜನಗಳಿದ್ದಾರೆ. ನಿಮ್ಗೇನಾದ್ರೂ ಅಷ್ಟು ಎತ್ತರ ನಡ್ಕೊಂಡು ಹೋಗ್ಲಕ್ ಆಗ್ಲಿಲ್ಲ ಅಂತಂತಂದ್ರೆ ಗೌರಿಕುಂಡದಲ್ಲಿ ಮನುಷ್ಯರನ್ನು ಹೊತ್ಕೊಂಡು ಹೋಗ್ಲಕ್ಕ ಪಾಲ್ಕಿ, ಬುಟ್ಟಿಗಳು, ಕುದುರೆ ವ್ಯವಸ್ಥೆ ಇದೆ. ನಿಮ್ಗ ಮೇಲೆ ಹೋಗ್ಲಕ್ಕ ಅಗತ್ಯ ಇರೋ ವಸ್ತು ಮಾತ್ರ ತಗೊಂಡ್ ಹೋಗ್ರಿ. ಉಳಿದಿದೆಲ್ಲ ಬ್ಯಾಗ್ ಅಲ್ಲಿ ಹಾಕಿ ನೀವು ಸ್ಟೇ ಮಾಡಿ ರೂಮ್ ನಲ್ಲಿ ಇಡ್ರಿ. ಇಲ್ಲಪ್ಪ ಅಂತಂದ್ರೆ ಗೌರಿಕುಂಡದಲ್ಲಿ ಲಾಕರ್ ಸಿಗ್ತಾವ, ಅಲ್ಲಿಟ್ಟು ಹೋಗ್ಬೋದು. ಈ ಟ್ರಕ್ ನ ಆದಷ್ಟು ನೀವು ಸಾಯಂಕಾಲ ಹತ್ಲಕ್ಕ ಟ್ರೈ ಮಾಡ್ರಿ. ಯಾಕಂತಂದ್ರ ನೈಟ್ ಟ್ರಕ್ ತುಂಬಾ ಆಯಾಸವೇ ಅನ್ಸಲ್ಲ. ಇಲ್ಲಿನ ತಂಪು ವಾತಾವರಣಕ್ಕೆ ಎಷ್ಟೇ ನೀರಡಿಕೆ ಆಗುದಿಲ್ಲ. ಆದ್ರೆ ಉದ್ದೇಶ ಪೂರ್ವಕವಾಗಿ ದಾರಿ ಉದ್ದಕ್ಕೂ ನೀರು ಕುಡಿತಾನೆ ಇರ್ಬೇಕು. ಯಾಕಪ್ಪ ಅಂತಂದ್ರ ನಮ್ ದೇಹದ ಹೈಡ್ರೇಷನ್ ಮೇಂಟೈನ್ ಮಾಡ್ಲಕ್ಕ ಸಹಾಯ ಮಾಡುತ್ತದೆ. ರಾತ್ರಿಗೆ ನೀವು ಟ್ರಕ್ ಮಾಡೋದ್ರಿಂದ ದಿನದಲ್ಲಿ ಆಗೋ ಆಯಾಸ ಆಗೋದಿಲ್ಲ. ದಾರಿಯಲ್ಲಿ ದಿನದಾಗ ಇದ್ದಷ್ಟು ಗದ್ದಲ ಬಿ ಇರಲ್ಲ. ಅಂದ್ರ ಈ ಕುದುರೆ, ಪಲ್ಲಕ್ಕಿ, ಬುಟ್ಟಿ ಸವಾರರು, ಜನರು ಕಡಿಮೆ ಇರ್ತಾರ. ನೀವು ಸಾಯಂಕಾಲ ಸ್ಟಾರ್ಟ್ ಮಾಡಿದ ಟ್ರಕ್ಕಿಂಗ್ ರಾತ್ರಿ ಅಂದ್ರೆ ಬೆಳಗಿನ ಜಾವ 2 ಇಲ್ಲ 3ಕ್ಕೆ ಹೋದ್ರ ದರ್ಶನ ಪಾಳಿಗೆ ನಿಂತ್ಕೊಡ್ರಿ. 5 ಗಂಟೆ ತನಕ ಕೇದಾರ್ನಾಥ್ ದೇವಸ್ಥಾನ ಓಪನ್ ಆಗ್ತದ. ಮೊದಲಿನ ಸರ್ದಿನಿಂದ ಕೇದಾರ್ನಾಥ್ ದರ್ಶನ ಮಾಡಬಹುದು. ಕೇದಾರ್ನಾಥ್ನಿಂದ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಬದ್ರಿನಾಥಿಗೆ ಹೋದ್ವಿ. ಅದರ ಅನುಭವ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ ಎಲ್ರಿಗೂ. ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತಕತೆ. ಯಾವಾಗೆಲ್ಲ ಮನುಷ್ಯ ಧರ್ಮದ ಕಡೆಗೆ ಸಾಕ್ತಾನ, ಧರ್ಮ ಕಾಪಾಡಲಿಕ್ಕೆ ಈಶ್ವರ ದೇವರು ಗಣಗಳನ್ನ ಕಳಿಸ್ತಾನೆ ಇರ್ತಾನೆ. ಆ ಎಲ್ಲಾ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ.